ನಮಸ್ಕಾರ ವಿಜಯ್ ಅವರಿಗೆ. ನಮಸ್ಕಾರ ಸತ್ಯ ಅವ್ರಿಗೆ. ಸೊ ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಸ್ಟುಡಿಯೋ. ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ. ಸೊ ಯು ಆರ್ ಕಮ್ ಇಯರ್. ಸೊ ರಿಯಲಿ ವಿ ಆರ್ ಸೋ ಮಚ್ ಪ್ಲೀಸ್ ದಟ್ ಯು ಆರ್ ಕಮ್ ಇಯರ್. ಸೊ ಇಲ್ಲಿ ಬಂದ ತಕ್ಷಣ ಸ್ಟುಡಿಯೋ ಎನ್ವೈರ್ನ್ಮೆಂಟ್ ಇದೆಲ್ಲ ನೋಡಿ ಏನು ಅನ್ನಿಸ್ತು ಈ ಸ್ಟುಡಿಯೋ ಬಗ್ಗೆ? ಈ ಸ್ಟುಡಿಯೋ ಓಪನ್ ಆಗಿರೋದ್ರಿಂದ ತುಂಬ ಜನಕ್ಕೆ ಪ್ರಯೋಜನವಾಗಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ನಾವು ಇವಾಗ ಮಾತಾಡ್ತಾ ಇದ್ದೀವಿ, ಇದು ಎಷ್ಟು ಜನರಿಗೆ ನೀವು ಇಂಟರ್ವ್ಯೂ ಮಾಡಬೇಕಂದ್ರೆ ಯೂಸ್ ಆಗುತ್ತೆ. ಮತ್ತು ಅಲ್ಲೊಂದು ಕಿಚನ್ ಇದೆ, ನೋಡಿದೆ ನಾನು, ತುಂಬ ಚೆನ್ನಾಗಿದೆ. ಆ ಕಿಚನ್ನು ಯಾರಿಗಾನು ಕುಕ್ಕರಿ ಶೋ ಏನೋ ಮಾಡಬೇಕಂದ್ರೆ ಅದು ಯೂಸ್ ಆಗುತ್ತೆ. ಮತ್ತು ಇಲ್ಲೊಂದು ರೂಮ್ ಇದೆ, ಅದು ಗ್ರೀನ್ ಸ್ಕ್ರೀನ್ ಏನೋ ಹಾಕಿದ್ದಾರೆ. ಸೊ ಅಲ್ಲಿ ಯೂಟಿಲೈಸ್ ಮಾಡ್ಕೋಬೋದು. ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡಿಕೊಂಡು ಪಾಡ್ಕಾಸ್ಟ್ ಅವ್ರ ಯಾರ ಯೂಟ್ಯೂಬ್ ದೇ ಕ್ಯಾನ್ ಯೂಸ್ ಆ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ. ನಮಗೆಲ್ಲ ಫಸ್ಟ್ ಎಲ್ಲ ಏನಾಗ್ತಾ ಇತ್ತು ಅಂದರೆ ದೊಡ್ಡ ದೊಡ್ಡ ಸ್ಟುಡಿಯೋಗೆ ಹೋಗ್ಬೇಕು, ಆ ಥರ ಎಲ್ಲ ಇತ್ತಲ್ಲ. ಈಗ ನೋಡಿದ್ರೆ ನಮ್ಮ ಜನರ ಏನಾರೋದು ನಮ್ಮ ಮಧ್ಯಾಹ್ನ ಇರೋರು ಒಬ್ರು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಅಲ್ವಾ? ಹೌದು, ನಮ್ಮಂಥವ್ರಿಗೂ ಯೂಸ್ ಆಗ್ಬೋದು. ಹೌದು. ತುಂಬ ಯಾಕಂದ್ರೆ ಖರ್ಚು ಆಗಲ್ಲ. ಕರೆಕ್ಟ್ ತುಂಬಾ ಜನಕ್ಕೆ ರೀಚ್ ಆಗಬೇಕು ಅಂತಾನೆ ಇದು ಐಡಿಯಾ ಮಾಡಿರೋದು. ಸೊ ಮಾಸ್ಟರ್ ಟ್ಯಾಲೆಂಟ್ ಅಂತ ಶೋಸ್ ಮಾಡ್ತಾ ಇದೀವಿ, ಗೊತ್ತಲ್ಲ. ನಿಮ್ಮ ಮಗ ಲೆನೋ ಆಲ್ಸೋ ಕೇಮ್ ಪರ್ಫಾರ್ಮ್ ಈಸ್ ಅ ವೆರಿ ಗುಡ್ ಕೀಬೋರ್ಡಿಸ್ಟ್ ಅಲ್ವಾ? ಸೊ ಅಂಥವ್ರನ್ನ ಜನರಿಗೆ ಪರಿಚಯ ಮಾಡಬೇಕು ಅಂತಾನೆ ಈ ಪಾಡ್ಕಾಸ್ಟ್ ನಾವು ಮಾಡ್ತಾ ಇರೋದು. ಯಾಕಂದ್ರೆ ಅವ್ರ ಎಷ್ಟೊಂದು ಟ್ಯಾಲೆಂಟ್ ಇರ್ತದೆ, ಪ್ರತಿಭೆ ಇರುತ್ತೆ. ದೇ ವಾಂಟ್ ಟು ರೀಚ್ ಟು ಸಮ್ ಬಿಗ್ ಡೈರೆಕ್ಟರ್ಸ್ ಆರ್ ಸಮಥಿಂಗ್. ಅವ್ರಿಗೆ ಇಂಡಿವಿಜುವಲ್ ತುಂಬ ಕಷ್ಟ. ಆದರೆ ಥ್ರೂ ಮೀಡಿಯಾ ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರ ಟ್ಯಾಲೆಂಟನ್ನು ನಾವು ಎಕ್ಸ್ಪೋಸ್ ಮಾಡಿದಾಗ ಸಮ್ವೇರ್ ಸಮ್ ಡೈರೆಕ್ಟರ್ಸ್ಗೆ ಇಟ್ ಮೇ ರೀಚ್. ಸೊ ಅವ್ರ ಟ್ಯಾಲೆಂಟ್ ಇದಾದಾಗ ಅವ್ರಿಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಸೊ ದಟ್ ಇಸ್ ದಿ ಕಾನ್ಸೆಪ್ಟ್ ಫಾರ್ ಮೇಕಿಂಗ್ ದಿಸ್. ತುಂಬಾ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ. ಆಲ್ ದಿ ಬೆಸ್ಟ್ ನಿಮಗೆ. ಇನ್ನೂ ಜಾಸ್ತಿ, ಇನ್ನೂ ದೊಡ್ಡ ಸ್ಟುಡಿಯೋ ಮಾಡಬೇಕು ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಸೊ ಇವರು ನಮ್ಮ ಸಿಸ್ಟರ್. ಸೊ ಫ್ರಮ್ ಚೈಲ್ಡ್ಹುಡ್ ಇಂದಾನೆ ನಮಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಯಾವುದೇ ಒಂದು ಒಳ್ಳೇದು ಕೆಟ್ಟ ಪಕ್ಕದಲ್ಲೇ ಇರ್ತಾರೆ. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನು ನಾವು ತುಂಬ ಮಾಡೋದಿದೆ. ಸೊ ವಿ ನೀಡ್ ಯುವರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಒಂದು ಮಾತು ಹೇಳಬೇಕು. ಹಾಂ, ಹೇಳಿ. ಏನಂದ್ರೆ ನಿಮ್ದು ಟಾರ್ಗೆಟ್ ಕಮಲ್ ಹಾಸನ್ ನೋಡ್ಬೇಕು ಅಂತ. ಹೌದು, ಖಂಡಿತ ಅಲ್ವಾ? ಅವ್ರ ಜೊತೆ ಒಂದು ಫೋಟೋ ಆದ್ರೂ ನೀವು ತಗೋಬೇಕು. ಹೌದು, ಖಂಡಿತ. ಅದು ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಇವತ್ತು ಒಳ್ಳೆ ವಿಶ್ ಮಾಡಿದ್ದಾರೆ, ಅದು ಇವತ್ತು. ಸೊ ಅದು ಕನಸು ನನಸಾಗಲಿ ಅಂತ ಬೇಡ್ಕೊಳ್ತೀನಿ ದೇವ್ರ ಹತ್ರ. ಸೊ ಜೂನ್ ಮೇ 27 ಕಮಲ್ ಹಾಸನ್ ಬ್ಯಾಂಗ್ಳೂರ್ ಬರ್ತಾ ಇದ್ದಾರೆ. ಆ ವಿಷಯ ಗೊತ್ತಾ ನಿಮಗೆ? ಗೊತ್ತಿಲ್ವಲ್ಲ? ತಗ್ಲೇ ಪ್ರಮೋಷನ್ ಇದೆ. ಸೊ ಅವತ್ತು ನೀವು ಬನ್ನಿ, ಸೊ ಇಬ್ರು ಮೀಟ್ ಮಾಡೋಣ. ಚಾನ್ಸ್ ಇದ್ರೆ ಫೋಟೋ ತಗೋಬಹುದು. ಓಕೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.